ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡೋಮನೆ. ಯೋಗದ ಕುರಿತು ಸಾಗರದಲ್ಲಿ ಬಿಇಒ ಸದಾನಂದ ಸ್ವಾಮಿ ಮಾತು. ಯೋಗಕ್ಕೆ ಸಹಸ್ರಾರು ವರ್ಷಗಳ ಇತಿಹಾಸವಿದೆ. ಹೊನ್ನೇಸರದಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮ. ಶಾಲಾ ಸಮಿತಿ ಅಧ್ಯಕ್ಷ ಸುರೇಶ್ ಮಾತು. ಯೋಗಕ್ಕೆ ಪ್ರಾಮುಖ್ಯತೆ ಇದೆ. ಹಿರೇನೆಲ್ಲೂರಿನಲ್ಲಿ ಯೋಗ ದಿನ. ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್ ಮಾತು. ಯೋಗದಿಂದ ರೋಗ ದೂರವಾಗಲಿದೆ. ಸಾವಿರಾರು ವರ್ಷಗಳ ಇತಿಹಾಸ ಇರುವ ಭಾರತೀಯ ಯೋಗ ಪರಂಪರೆ ಇಂದು ವಿಶ್ವದಗಲ ಪಸರಿಸಿದೆ ಎಂದು ಬಿಇಒ ಸದಾನಂದ ಸ್ವಾಮಿ ಅವರು ಹೇಳಿದರು. ಭಾನುವಾರ ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ವಿಭಾಗದವರು ಲಯನ್ಸ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಯೋಗ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ಪಟುಗಳನ್ನು ಸನ್ಮಾನಿಸಿ ಮಾತನಾಡುತ್ತಿದ್ದರು. ಇಂದು ಜನರ ಜೀವನ ಶೈಲಿ ಬದಲಾಗಿದೆ, ಹಾಗಾಗಿ ಅನಾರೋಗ್ಯ ಕಾಡುತ್ತಿದೆ. ಆರೋಗ್ಯವಾಗಿರುವುದಕ್ಕೆ ಯೋಗ ಪೂರಕ ಎಂದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಶಂಕರ್ ಶಾಸ್ತ್ರಿ ಮಾತನಾಡಿದರು. ಟಿಪಿಇಒ ರಮೇಶ್, ಎಸ್ಟಿಎಂಸಿಯ ನಾರಾಯಣಸ್ವಾಮಿ, ಪ್ರಶಾಂತ್, ಶ್ರೀಧರ್ ಹಾಗೂ ಪೋಷಕರು, ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು. ಯೋಗ ಪಟುಗಳಾದ ಪರಿಚಿತ್, ಅಂಕಿತ್, ಅರ್ಪಿತಾ ಅವರನ್ನು ಸನ್ಮಾನಿಸಲಾಯಿತು. ಸಾಗರ ತಾಲೂಕಿನ ಹೊನ್ನೇಸರ ಪಿಎಂ ಶ್ರೀ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಶಾಲಾ ಸಮಿತಿ ಅಧ್ಯಕ್ಷ ಸುರೇಶ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ರಂಗಕರ್ಮಿ ಪಣಿಯಮ್ಮ, ಸಮಿತಿಯ ಉಪಾಧ್ಯಕ್ಷೆ ಸರಸ್ವತಿ, ಮಾಜಿ ಅಧ್ಯಕ್ಷ ಲಕ್ಷ್ಮಣ, ಸದಸ್ಯ ಕೃಷ್ಣಮೂರ್ತಿ, ಗಣರಾಜ್, ಶಿಕ್ಷಕಿ ಜಯಂತಿ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ದೈಹಿಕ ಶಿಕ್ಷಣ ಶಿಕ್ಷಕಿ ಭವಾನಿ ಯೋಗ ದಿನದ ಮಹತ್ವ ಕುರಿತು ಮಾತನಾಡಿದರು. ಕಲಾವತಿ ಸ್ವಾಗತಿಸಿ, ಶಿಲ್ಪಾ ರಾಣಿ ನಿರೂಪಿಸಿ, ರವಿ ವಂದಿಸಿದರು. ಹಿರೇನೆಲ್ಲೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿಯೂ ಯೋಗ ದಿನಾಚರಣೆ ಏರ್ಪಡಿಸಲಾಗಿತ್ತು. ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್ ಮಾತನಾಡಿ, ನಿರಂತರ ಯೋಗ ರೂಢಿಸಿಕೊಳ್ಳುವುದರಿಂದ ರೋಗವನ್ನು ದೂರ ಇಡಬಹುದು ಎಂದರು. ದೈಹಿಕ ಶಿಕ್ಷಕಿ ಯುವರಾಣಿ ಜಿ ನಾಯ್ಕ್ ಯೋಗದ ಅಭ್ಯಾಸ ನಡೆಸಿಕೊಟ್ಟರು. ಶಿಕ್ಷಕರಾದ ಎಂಎನ್ ನಾಯ್ಕ್, ಭಾಗೀರಥಿ, ಜಿಎಂ, ಸೋಮಶೇಖರ್ ನಾಯ್ಕ್, ರಾಜೇಶ್ವರಿ ನಾಯ್ಕ್, ಅಶ್ವಿನಿ ಎನ್ ಮತ್ತಿತರರು ಹಾಜರಿದ್ದರು. ಯೋಗವನ್ನು ಮಾಡ್ತಕ್ಕಂಥದ್ದನ್ನು ನಾವೆಲ್ಲ ಕಾಣ್ತೀವಿ. ಯಾವಾಗ ಅವರವರ ಆರೋಗ್ಯದ ಬಗ್ಗೆ ಒಂದು ಜಾಗೃತಿ ಉಂಟಾಗುತ್ತೋ ಆವಾಗ ಯೋಗವನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಬೇರೆಯವ್ರು ಹೇಳಬೇಕು ಅಂತಿಲ್ಲ. ಈಗ ಎಳೆ ವಯಸ್ಸಿನಲ್ಲಿರ್ತಕ್ಕಂಥ ನಿಮ್ಮಗಳಿಗೆ ನಾವು ಈ ಥರ ಇದೆ ಹೇಳ್ತಕ್ಕಂಥದ್ದನ್ನು ಪರಿಚಯ ಮಾಡಿಕೊಡ್ಬೇಕು. ಆ ಪರಿಚಯ ಮಾಡಿಕೊಡೋ ಉದ್ದೇಶಕ್ಕಾಗಿಯೇ ಯೋಗ ದಿನಾಚರಣೆಯನ್ನು ಮತ್ತು ವಿವಿಧ ಆಸನಗಳನ್ನು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿನಿತ್ಯ ಮನೆಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ನಾವು ಇದನ್ನು ಮಾಡಿದ್ರೆ ಹೋಗ್ತಾ ಹೋಗ್ತಾ ನಮಗೆ ಅದು ಜೀವನದ ಒಂದು ಭಾಗ ಆಗುತ್ತೆ. ಉತ್ತಮ ಆರೋಗ್ಯ ನಮ್ಮದಾಗತ್ತೆ. ಇವತ್ತು ನಮ್ಮ ಸರ್ಕಾರಿ ಪ್ರೌಢಶಾಲೆ ಹಿರೇನೆಲ್ಲೂರಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಜರಾಗಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಇದರ ಸಂಪೂರ್ಣ ಸದುಪಯೋಗವನ್ನು ನಮ್ಮ ವಿದ್ಯಾರ್ಥಿಗಳು ಪಡ್ಕೊಳ್ಳಿ ಅಂತ ಹೇಳ್ತಾ